ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನೋ ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನೋ ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನೋ ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನೋ ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯವನ್ನು ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ
ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನು ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯನ ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ. ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನು ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯನ ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ. ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನು ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯನ ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರ ಅನುದಾನವನ್ನು ಕೊಡುತ್ತೆ, ಅದರ ಕಾಮಗಾರಿಯು ಕೂಡ ಪೂರ್ಣ ಆಗುತ್ತೆ. ಆದ್ರೆ ಅದನ್ನ ಉದ್ಘಾಟನೆ ಮಾಡುವಂತ ಭಾಗ್ಯ ಕೂಡ ಸಿಕ್ಕಿಲ್ಲ. ಸಾಕಷ್ಟು ಕಟ್ಟಡಗಳು ಇದೆ. ಅದರಲ್ಲಿ ಕೂಡ ಈಗ ನಾನು ತೋರಿಸುವಂತದ್ದು ಕೊಪ್ಪದ ಏನೋ ಒಂದು ಮಹಿಳಾ ಮತ್ತು ಮಕ್ಕಳಿಗಾಗಿ ಒಂದು ನಿರ್ಮಿಸುವಂತ ಒಂದು ಆಸ್ಪತ್ರೆ. ಇದು ಸರ್ಕಾರಿ ಆಸ್ಪತ್ರೆ. ಇದು ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ಇದು 2020ರಲ್ಲಿ ಈ ಒಂದು ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಲಾಯಿತು. ಕಾಮಗಾರಿ ಪ್ರಾರಂಭವಾದ ನಂತರ ಅಷ್ಟೇ ವೇಗವಾಗಿ ಕೂಡ ಈ ಒಂದು ಕಾಮಗಾರಿ ಕೂಡ ಮುಗ್ದಿದೆ. ಈಗಾಗಲೇ ದೃಶ್ಯಗಳು ನೋಡಬಹುದು. ಸಂಪೂರ್ಣವಾಗಿ ಏನು ಒಂದು ಆಸ್ಪತ್ರೆಗೆ ಏನ್ ಕಟ್ಟಡ ಬೇಕು ಆ ಕಟ್ಟಡ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಭಾಗ್ಯನ ಕಂಡಿಲ್ಲ. ಈ ಒಂದು ಮಹಿಳಾ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಒಂದು ಆಸ್ಪತ್ರೆ ಉದ್ಘಾಟನೆ ಆದ್ರೆ ಈ ಭಾಗದ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶದ ಈ ಭಾಗದ ಜನರಿಗೆ ಸಾಕಷ್ಟು ಕೂಡ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಅಂದ್ರೆ ಯಾಕಾಗಿ ಇದನ್ನ ಉದ್ಘಾಟನೆ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದೊಂದು ಪ್ರಶ್ನೆಯಾಗಿ ಉಳಿದಿದೆ ಅನ್ನುವಂಥದ್ದು ಈ ಭಾಗದ ಜನರ ಕೂಡ ಒಂದು ಆರೋಪವಾಗಿದೆ. ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.